ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂತಹ ಪ್ರಮುಖ ಬೆಳವಣಿಗೆ, ಇವತ್ತು ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಟರ್ಕಿಯಲ್ಲಿ ಶತಮಾನದ ಮಹಾ ಭೂಕಂಪ ಸಂಭವಿಸಿದೆ. ಟರ್ಕಿ ಭೂಪ್ರದೇಶ ಬಾಯ್ಬಿಟ್ಟು ಬರೋಬ್ಬರಿ 22 ಬಾರಿ ಕಂಪಿಸಿದ್ದು ಹಲವು ನಗರಗಳಲ್ಲಿ ಕಟ್ಟಡಗಳು ಕುಸಿದಿವೆ. ಅನೇಕ ನಗರಗಳು ಸ್ಮಶಾನ ಸದೃಶವಾಗಿ ಮಾರ್ಪಟ್ಟಿವೆ. ರಿಕ್ಟರ್ ಮಾಪಕದಲ್ಲಿ ಭೂಕಂಪದ ತೀವ್ರತೆ 7.8 ದಾಖಲಾಗಿದೆ. ಆಗ್ನೇಯ ಟರ್ಕಿಯ ಗಾಜಿಯಾನ್ ತೇಪ್ ಪ್ರಾಂತ್ಯದಿಂದ 33 ಕಿಲೋಮೀಟರ್ ದೂರದಲ್ಲಿ 18 ಕಿಲೋಮೀಟರ್ ಆಳದಲ್ಲಿ ಭೂಕಂಪನದ ಕೇಂದ್ರ ಬಿಂದು ಕಂಡುಬಂದಿದೆ. ನೆರೆಯ ಸಿರಿಯಾದಲ್ಲೂ ಕೂಡ ತೀವ್ರ ಹಾನಿ ಉಂಟಾಗಿದೆ. ಭೂಕಂಪನದಿಂದ ತೀವ್ರವಾಗಿ ಹಾನಿಯಾಗಿರುವಂಥ ಟರ್ಕಿ ಮತ್ತು ಸಿರಿಯಾಗಳಲ್ಲಿ ಇವರಿಗೆ ಸುಮಾರು 2,000ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ದುರಂತದಲ್ಲಿ ಸಾವನ್ನಪ್ತಾ ಇರುವಂಥವರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದ್ದು 1,700 ಕಟ್ಟಡಗಳು ಕುಸಿದಿವೆ. ಟರ್ಕಿ ಮಾತ್ರವಲ್ಲ, ಸಿರಿಯಾ, ಲೆಬನಾನ್, ಸಿಪ್ರಾಸ್, ಗ್ರೀಸ್, ಇಸ್ರೇಲ್ ಹಾಗೂ ಈಜಿಪ್ಟ್ನಲ್ಲೂ ಕೂಡ ಭೂಕಂಪದ ಪರಿಣಾಮ ಕಂಡುಬಂದಿದೆ. Aman ya Rabbi aman. İçeride insan vardı, niye çıkmadınız? Allahu Ekber. Ya gerizek. ಪ್ರಬಲ ಭೂಕಂಪನದಿಂದ ತತ್ತರಿಸಿರುವಂಥ ಟರ್ಕಿಗೆ ಸಹಾಯ ಹಸ್ತ ಚಾಚಲಿಕ್ಕೆ ಭಾರತ ಮುಂದಾಗಿದೆ. ಟರ್ಕಿ ದೇಶಕ್ಕೆ ಸಾಧ್ಯವಿರುವಂಥ ಎಲ್ಲ ನೆರವನ್ನು ನೀಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಿಗಳ ಸೂಚನೆಯ ಮೇರೆಗೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ಶೋಧ ಮತ್ತು ರಕ್ಷಣಾ ತಂಡಗಳನ್ನು, ವೈದ್ಯಕೀಯ ತಂಡಗಳನ್ನು ಮತ್ತು ಪರಿಹಾರ ಸಾಮಗ್ರಿಗಳನ್ನು ತಕ್ಷಣ ಟರ್ಕಿಗೆ ಕಳುಹಿಸಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಪ್ರಧಾನಿಯವರ ಪ್ರಧಾನ ಕಾರ್ಯದರ್ಶಿ PK ಮಿಶ್ರಾ ಅವರು ಟರ್ಕಿಯಲ್ಲಿ ಕೈಗೊಳ್ಳಬಹುದಾದಂಥ ತಕ್ಷಣದ ಪರಿಹಾರ ಕ್ರಮಗಳ ಕುರಿತು PMOನ ಸೌತ್ ಬ್ಲಾಕ್ನಲ್ಲಿ ಸಭೆಯನ್ನು ನಡೆಸಿದರು. ಭಾರತ ನೆರವಿನ ಬಗ್ಗೆ ಪ್ರಧಾನಿ ಮೋದಿ ಕೂಡ ಟ್ವೀಟ್ ಮಾಡಿದ್ದಾರೆ. ಶಿವಮೊಗ್ಗದ ಸಾಗರ ಕ್ಷೇತ್ರದ ಬಿಜೆಪಿ ಶಾಸಕ ಹರತಾಳು ಹಾಲಪ್ಪನವರ ಕಾರಿಗೆ 2 ಬಲಿಯಾಗಿದ್ದಾರೆ. ಬೆಂಗಳೂರಿನ ನೃಪತುಂಗ ರಸ್ತೆಯ ಪೊಲೀಸ್ ಪಾರ್ಕ್ ಬಳಿ ಶಾಸಕ ಹರತಾಳು ಹಾಲಪ್ಪ ಅವರ ಕಾರು ಚಾಲಕ ಹಿಟ್ ಅಂಡ್ ರನ್ ಮಾಡಿದ್ದಾನೆ. ವೇಗವಾಗಿ ಬಂದಂತಹ ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಸವಾರನ ತಲೆ ಮೇಲೆ ಕಾರನ್ನು ಹತ್ತಿಸಿದ್ದಾನೆ. ಘಟನೆಯಲ್ಲಿ ವಜೀದ್ ಮತ್ತು ಅಯ್ಯಪ್ಪ ಅನ್ನುವಂಥ 2 ಬಲಿಯಾಗಿದ್ದಾರೆ. ಘಟನೆ ನಡೆದಾಗ ಕಾರಲ್ಲಿ ಶಾಸಕರು ಇರಲಿಲ್ಲ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ ಹಾಲಪ್ಪ, ಕಾರು ನನ್ನದೇ, ಪೊಲೀಸರು ಏನು ಕ್ರಮ ತಗೊಳ್ತಾರೋ ತೆಗೆದುಕೊಳ್ಳಲಿ ಅಂತ ಹೇಳಿದ್ದಾರೆ. ಹಿಂದೆ ಕೂತಿರೋರಿಗೆ ಕಾಲ್ ಕಟ್ಟಾಗಿದೆ, ಕಣ್ಣು ಹೋಗಿದೆ, ಕೈ ಹೋಗಿದೆ. ಇನ್ನೊಬ್ರು ಚಿಂತಾಜನಕವಾಗಿ ಗೊತ್ತಿಲ್ಲ. ಕೂಲ್ ಆಗಿ ಹೇಳಿದ್ದಾರೆ, ನಮ್ಮ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಪಕ್ಕದಲ್ಲೇ ಇದೆ ಸರ್, ಬನ್ನಿ ಅಂತ ಹೇಳಿದ್ದಾರೆ. ಅವ್ರು ಏನೂ ರೆಸ್ಪಾನ್ಸ್ ಕೊಟ್ಟಿಲ್ಲ. ಸೊ ಏನು ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬೆಳಗ್ಗೆ ಹೋಗಿರೋದು ಎಲ್ಲರೂ. ಅಷ್ಟು ದೊಡ್ಡ ಗಾಡಿ, ಅಷ್ಟು ಪ್ರಜ್ಞೆ ಇಲ್ದಿರ ಗಾಡಿ ಓಡಿಸ್ತಾರೆ ಸರ್. ಅಷ್ಟು ಚಿಕ್ಕ ಪುಟಾಣಿ 2 ವೀಲರ್ಸ್ ಹೋಗ್ತಾ ಇರುತ್ತೆ, ಅಷ್ಟು ಪ್ರಜ್ಞೆ ಇಲ್ದಿರ ಗಾಡಿ ಓಡಿಸ್ತಾರೆ. ಅಂತವ್ರಿಗೆ ಪನಿಷ್ಮೆಂಟ್ ಸಿಗ್ಲೇಬೇಕು. ನನ್ನ ಪ್ರಕಾರ ಪನಿಷ್ಮೆಂಟ್ ಸಿಗ್ಲೇಬೇಕು ಸರ್. ಹೊಡೆದಿರೋದು ಒಬ್ಬರಂತೂ ಚಿಂತಾಜನಕ ಸ್ಥಿತಿಲಿ ಇದ್ರು, ಅವ್ರು ಸತ್ತೇ ಹೋಗಿದ್ದಾರೆ ಅನ್ಕೊಂಡಿದ್ವಿ. ಏನೋ ಪಲ್ಸ್ ರೇಟ್ ಇದೆ ಅಂತಿದ್ದಾರೆ, ನಮಗೂ ಗೊತ್ತಿಲ್ಲ ಕರೆಕ್ಟಾಗಿ. ಮಿಕ್ಕಿದವ್ರನ್ನೆಲ್ಲ ಆಟೋದಲ್ಲಿ ಕರ್ಕೊಂಡೋಗಿ ಹಾಕಿದ್ದಾರೆ. ಒಬ್ಬರಿಗೆ ಕಾಲು ಮುರಿದಿದೆ, ಎಡಗಾಲು, ಒಬ್ಬರಿಗೆ ಬಲಗಣಿಗೆ ಏಟಾಗಿತ್ತು, ತಲೆಗೆ ಏಟಾಗಿತ್ತು. ಇಲ್ಲಿ ಬಿದ್ದವ್ರಿಗೆ ಕೈ ಮೇಲೆ ಹೋಗಿದೆ ವೆಹಿಕಲ್, ಕೈಯಲ್ಲೆಲ್ಲ ರಕ್ತ ಬರ್ತಿತ್ತು, ತಲೆ. ಮಂಗಳೂರು ನರ್ಸಿಂಗ್ ಕಾಲೇಜಿನ ಹಾಸ್ಟೆಲ್ ವಿದ್ಯಾರ್ಥಿಗಳು ಏಕಾಏಕಿ ಫುಡ್ ಪಾಯ್ಸನ್ನಿಂದ ನರಳಾಡ್ತಿದ್ದಾರೆ. 89ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಂಗಳೂರು ಹೊರವಲಯದ ಶಕ್ತಿನಗರದಲ್ಲಿರುವಂಥ ಪ್ರತಿಷ್ಠಿತ ಸಿಟಿ ಆಸ್ಪತ್ರೆಯ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನ್ ಆಗಿದ್ದು ಕಾಲೇಜು ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪವನ್ನು ಮಾಡಲಾಗಿದೆ. ಇನ್ನು ಮಂಗಳೂರು ಸಿಟಿ ಆಸ್ಪತ್ರೆ, AJ ಹಾಸ್ಪಿಟಲ್, KMC ಆಸ್ಪತ್ರೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಆಸ್ಪತ್ರೆಗಳಿಗೆ ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಭೇಟಿಯನ್ನು ನೀಡಿ ವಿದ್ಯಾರ್ಥಿಗಳ ಆರೋಗ್ಯವನ್ನು ವಿಚಾರಿಸಿದರು. ಮಾಜಿ ಸಿಎಂ HD ಕುಮಾರಸ್ವಾಮಿ ಬ್ರಾಹ್ಮಣ ಹೇಳಿಕೆ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಾ ಇದೆ. ಈಗ ಕುಮಾರಸ್ವಾಮಿ ಹೇಳಿಕೆಗೆ ಪೇಜಾವರ ಶ್ರೀ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಂದಿನಿಂದಲೂ ಕೂಡ ಬ್ರಾಹ್ಮಣರ ವಿರುದ್ಧವಾಗಿ ಹೇಳಿಕೆಗಳು ನೀಡಲಾಗ್ತದೆ. ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಬ್ರಾಹ್ಮಣರ ಬಗ್ಗೆ ಹೇಳಿಕೆ ನೀಡ್ತಾರೆ. ಬ್ರಾಹ್ಮಣರ ಸಮುದಾಯದಲ್ಲಿ ಯಾರು ಧ್ವನಿ ಎತ್ತಿ ಮಾತಾಡಲ್ಲ ಅಂತ ಶ್ರೀಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಬ್ರಾಹ್ಮಣ ಸಮುದಾಯದವರು ಸಿಎಂ ಆಗಬಾರ್ದ? ಬ್ರಾಹ್ಮಣರು ಭಾರತದ ಪ್ರಜೆಗಳು ಅಲ್ವಾ?
ರಾಜ್ಯದಲ್ಲಿ ಬ್ರಾಹ್ಮಣ ಸಮುದಾಯದ ಎಷ್ಟು ಶಾಸಕರಿದ್ದಾರೆ, ಸಮುದಾಯದ ಎಷ್ಟು ಜನರಿಗೆ ಟಿಕೆಟ್ ನೀಡಿದ್ದಾರೆ ಅಂತ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮಾಡಿದ ಅದು ಇವತ್ತಿಂದಲ್ಲ, ಲಾಗಾಯತಿನಿಂದ ನಡೀತಲೇ ಇದೆ. ಈ ಚುನಾವಣೆಗೆಲ್ಲ ಬಂದಾಗದು ಹೆಚ್ಚು ಕಾಣುತ್ತೆ ಅಷ್ಟು. ಪ್ರಾಯ ಅದೇ, ಯಾರು ಧ್ವನಿ ಎತ್ತಿ ಮಾತನಾಡೋರು ಇಲ್ಲ, ಸಂಖ್ಯಾಬಲ ಇಲ್ಲ, ಅಲ್ಪಸಂಖ್ಯಾತರಿದ್ದಾರೆ. ಆದ್ದರಿಂದ ಏನು ನಡೆಯುತ್ತೆ ಅಂತ ನಡೀತಾ ಇದೆ. MLAಗಳು ಎಷ್ಟು ಬಂದಿದ್ದಾರೆ, ಎಷ್ಟು ಮಂದಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಆಡೋ ಮಾತುಗಳು ಏನು ಆಡ್ಬೋದು. ಅದಕ್ಕೆ ಏನಾದರೂ ಒಂದು ಏನು ಹಿನ್ನೆಲೆಯೋ ಒಂದು ಪುರಾವೆನೋ ಇದ್ದದಾದರೆ ಮಾತನಾಡಬಹುದು. ಇಷ್ಟಕ್ಕೂ ಒಂದು ವೇಳೆ ಆದದ್ದೇ ಆದರೆ ಯಾಕೆ ಆಗಬಾರ್ದು ಅಂತ, ಒಂದು ವೇಳೆ ಆದದ್ದಾದರೆ ಯಾಕಾಗಬಾರ್ದು? ಇವರು ಭಾರತೀಯ ಪ್ರಜೆಗಳಲ್ವಾ? ಒಬ್ಬ ವ್ಯಕ್ತಿ ಮಾಡಿದ ಅದು ಸರಿನೋ ತಪ್ಪೋ ಅದನ್ನು ಬ್ರಾಹ್ಮಣ ಸಿಎಂ ಅನ್ನುವಂಥ ಕುಮಾರಸ್ವಾಮಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಶಾಸಕ ರಘುಪತಿ ಭಟ್ ಖಾರವಾಗಿಯೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಸಿಎಂ ಯಾರಾಗಬೇಕು ಅಂತ ಬಹುಮತ ಬಂದ ಸರ್ಕಾರದ ಪ್ರಮುಖರು ನಿರ್ಧಾರ ಮಾಡ್ತಾರೆ. ಈ ಬಾರಿ ಬಿಜೆಪಿ ಪೂರ್ಣ ಬಹುಮತದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ನಮ್ಮ ಹೈಕಮಾಂಡ್ ಯಾರು ಸಿಎಂ ಆಗಬೇಕು ಅಂತ ನಿರ್ಧರಿಸ್ತಾರೆ. ಅಲ್ಲದೆ ಯಾವ ಜಾತಿಯ ಸಿಎಂ ಆಗಬೇಕು ಅಂತ ಕುಮಾರಸ್ವಾಮಿ ಮಾತನಾಡಿರುವಂಥ ತಪ್ಪು. ಸಿಎಂ ಆಗಲಿಕ್ಕೆ ಜಾತಿ ಮುಖ್ಯ ಅಲ್ಲ, ಒಬ್ಬ ಒಳ್ಳೆಯ ವ್ಯಕ್ತಿ ಸಿಎಂ ಆಗಬೇಕು ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ. ಭಾರಿ ಟೀಕೆಗೆ ಕಾರಣವಾಗಿರುವಂಥ ಬ್ರಾಹ್ಮಣ ಹೇಳಿಕೆ ಬಗ್ಗೆ ಸ್ವತಃ HDK ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಾನು ರಾಜ್ಯದ ಬ್ರಾಹ್ಮಣ ಸಮುದಾಯಕ್ಕೆ ಅಗೌರವ ತೋರಿಲ್ಲ. ಮರಾಠಿ ಪೇಶ್ವೆ ಸಮುದಾಯದ DNA ಇರುವಂಥ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಬಿಜೆಪಿ ಹೊರಟಿದೆ ಅಂತ ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ನನ್ನ ಹೇಳಿಕೆಯನ್ನು ತಿರುಚುವ ಪ್ರಯತ್ನ ಮಾಡಲಾಗ್ತದೆ. ನಾನು ಬ್ರಾಹ್ಮಣ ಸಮುದಾಯವನ್ನು ಅವಮಾನಿಸಿಲ್ಲ. ನಾನು ಯಾವುದೇ ಸಮುದಾಯವನ್ನು ಕೂಡ ಅವಮಾನಿಸುವುದು, ಅಗೌರವ ತೋರಿಸುವಂಥದ್ದು ಇಲ್ಲ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಹೇಳಿಕೆಯ ಬಗ್ಗೆ ಪ್ರಾಯಶಃ ಯಾವ ಜಾತಿಯ CM ಆಗಬೇಕು ಅಂತ ಹೇಳುವಂಥದ್ದು ಖಂಡಿತ ಅಪೇಕ್ಷೆ ಮಾಡುವಂಥದ್ದು ತಪ್ಪು. ಇದು ಜಾತಿ ಮುಖ್ಯ ಅಲ್ಲ. ಇಲ್ಲಿ ರಾಜ್ಯವನ್ನು ಮುನ್ನಡೆಸುವಂಥ ಒಬ್ಬ ಒಳ್ಳೆಯ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವಂಥ ಬಯಕೆ ಇದೆ. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಪ್ರತಿಯೊಂದನ್ನು ಜಾತಿಯಲ್ಲಿ ಅಳೆಯುವಂಥ ಒಂದು ಸ್ವಭಾವ ಭಾರತೀಯ ಜನತೆ. ನಾನು ಹೇಳಿದಂಥದ್ದನ್ನು ಅರ್ಥ ಮಾಡ್ಕೊಳ್ಳದೆ ಅದನ್ನು ಬೇರೆ ರೀತಿ ಪ್ರೆಡಿಕ್ಟ್ ಮಾಡಿ ತಪ್ಪಾಗಿ ಅದಕ್ಕೆ ಯಾವುದೇ ಚರ್ಚೆ ಮಾಡಲಿಕ್ಕೆ ನಾನು ಹೇಳಿದಂಥದ್ದನ್ನು. ಚಿತ್ರದುರ್ಗದ ಮೊಳಕಾಲ್ಮೂರಿನಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಮತಬೇಟೆಯನ್ನೇ ನಡೆಸಿದರು. ಇದೇ ವೇಳೆ ಮೊಳಕಾಲ್ಮೂರು ಶಾಸಕ ಶ್ರೀರಾಮುಲು ವಿರುದ್ಧ DK ಕಿಡಿಕಾರಿದರು. ಅಧಿಕಾರ ಇದ್ದಾಗ ಹರಿಯಲಕ್ಕೆ ಆಗದೆ, ಇಲ್ಲದಾಗ ಹರಿತೀನಿ ಅಂದರೆ ಹೇಗೆ? ಇನ್ನು 50 ದಿನಕ್ಕೆ ನೀನು ಮಾಜಿ ಮಂತ್ರಿ ಆಗ್ತೀಯಪ್ಪ ಅಂತ ಕಿಡಿಕಾರಿದರು. ಕೊಟ್ಟ ಕುದುರೆಯ ಏರಲಾರ್ದವ ವೀರನೂ ಅಲ್ಲ ಧೀರನೂ ಅಲ್ಲ ಅಂತ ಟಾಂಗನ್ನು ಕೊಟ್ಟಿದ್ದಾರೆ. ಶ್ರೀರಾಮುಲು ಅಣ್ಣನ್ ಕೇಳ್ತಾ ಇದ್ದೀನಿ, ನೀನು ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದಾರೆ? ಇಲ್ಲ, ಮಾಡಿಲ್ವ ಅವ್ರು? ಬಿಜೆಪಿಯವರು ಒಳ್ಳೆ ಮಂತ್ರಿ ಮಾಡಿದ್ರು. ನೀನು ಮಂತ್ರಿ ಆಗಿದ್ದಲ್ಲಪ್ಪ, ನಿಂದೇ ಸಚಿವ, ಆರೋಗ್ಯ ಸಚಿವ, ಈಗ ಟ್ರಾನ್ಸ್ಪೋರ್ಟ್ ಸಚಿವ. ಈ ಕ್ಷೇತ್ರದ ಜನತೆ ಋಣ ತೀರಿಸಬೇಕಾದ್ದು ಯಾರ್ದು? ಶ್ರೀರಾಮುಲು. ಓಟ್ ಹಾಕಿದಾರೆ ತಾನೆ. ಶ್ರೀರಾಮುಲು ಅಣ್ಣನ್ ಕೇಳ್ತಾ ಇದ್ದ. ಕಲಬುರಗಿಯ ಕಮಲಾಪುರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ನಡೆಯಿತು. ಸಿದ್ದರಾಮಯ್ಯ ಭಾಷಣ ಆರಂಭವಾಗ್ತಾ ಇದ್ದಂತೆ ವಿದ್ಯುತ್ ಕೈಕೊಟ್ಟು ಜನರೇಟರ್ ಇದ್ದರೂ ಕೂಡ ಸ್ಟಾರ್ಟ್ ಆಗಿಲ್ಲ. ಆಗ ಸಿದ್ದರಾಮಯ್ಯ ಇದೆಲ್ಲ ಬಿಜೆಪಿಯವರ ಚಿಲ್ಲರೆ ಕೀಳು ಮಟ್ಟದ ಕೆಲಸ ಅಂತ ಕಾಲೆಳೆದಿದ್ದಾರೆ. ವಿದ್ಯುತ್ ಶಕ್ತಿ ಹೋದ್ರೆ ಜನ ಡಿಸ್ಟರ್ಬ್ ಆಗ್ತಾರೆ, ಮೈಕ್ ಕೆಟ್ಟೋದ್ರೆ ಅಂತೇಳಿ ಅವರ ಉದ್ದೇಶ. ಅದು ಜನ ನನ್ನ ಪರವಾಗಿದ್ರೆ ಯಾವ ವಿದ್ಯುತ್ ಶಕ್ತಿ ಅವರು ತೆಗೆದರೂ ಕೂಡ ಆ ಬಿಜೆಪಿ ಅವ್ರಿಗೆ ಹೇಳ್ತೀನಿ, ನೀವು ಯಾವ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ. ಇನ್ನು 7 kg ಅಕ್ಕಿಯನ್ನ 5 kgಗೆ ತಂದು ನಿಲ್ಲಿಸಿದ್ರು. ಏನ್ ಇವರ ಅಪ್ಪನ ಮನೆಯಿಂದ ಅಕ್ಕಿ ಕೊಡ್ತಾ ಇದ್ರ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನಾನು ಮುಖ್ಯಮಂತ್ರಿ ಆಗಿರುವಾಗ 7 kg ಅಕ್ಕಿಯನ್ನ ಫ್ರೀ ಆಗಿ ಎಲ್ಲ ಬಡವರಿಗೆ 2 ಹೊತ್ತು ಊಟ ಮಾಡಲಿ ಅಂತೇಳಿ, ಹಸಿದು ಮಲಗಬಾರದು ಅಂತೇಳಿ, ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ 7 kg ಅಕ್ಕಿಯನ್ನು ಫ್ರೀಯಾಗಿ ಕೊಟ್ಟಿದ್ದೆ. ಇವರು ಬಿಜೆಪಿ ಅವರು ಬಂದು
7 ಕೆಜಿಯಿಂದ 5 ಕೆಜಿ ಮಾಡಿದ್ದಾರೆ. ಯಾಕೆ ಇವ್ರ ಅಪ್ಪನ ಮನೆಯಿಂದ ಕೊಡ್ತಿದ್ರ? ಜನರ ತೆರಿಗೆ ಹಣ, ಜನರ ಬೇವರಿನ ಹಣ 7 ಕೆಜಿ ಕೊಟ್ಟಿದ್ರೆ ಏನಪ್ಪ ಗಂಟು ಇವರಿಗೆ? ಅದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ, ನಾವು ಅಧಿಕಾರಕ್ಕೆ ಬಂದ್ರೆ ಮೊದಲನೇ ದಿನನೇ ಆದೇಶ ಹೊರಡಿಸ್ತೀವಿ. 7 ಕೆಜಿ ಅಲ್ಲ, 10 ಕೆಜಿ ಅಕ್ಕಿಯನ್ನ ಬಡವರಿಗೆ ಕೊಡ್ತೇವೆ. ಹಿರಿಯೂರಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶ ನಡೀತು. ಸಮಾವೇಶದಲ್ಲಿ ಮಹಿಳೆಯೊಬ್ಬರು ಸುಧಾಕರ ಅಭ್ಯರ್ಥಿ ಅಂತ ಘೋಷಿಸಿ ಅಂತ ಡಿಕೆಶಿ ಕೈಗೆ ಚೀಟಿ ಕೊಟ್ಟರು. ಚೀಟಿ ಓದಿದ ಮೇಲೆ ಡಿಕೆಶಿ ಹರಿದು ಜೇಬಲ್ ಇಟ್ಕೊಂಡ್ರು. ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಬರುವಂತಾದ್ರೆ ಅದನ್ನ ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ತಾವು ಅವಕಾಶ ನನಗೆ ಇದೆ. ಅದಕ್ಕೋಸ್ಕರ ಮಾಜಿ ಸಚಿವ ಎ ಮಂಜು ಜೆಡಿಎಸ್ ಸೇರ್ಪಡೆ ಬಗ್ಗೆ ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕುಮಾರಸ್ವಾಮಿ ಅವರು ಮಂಜುಗೆ ಟಿಕೆಟ್ ಘೋಷಣೆ ಮಾಡಿಲ್ಲ, ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ, ಅದರ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಿದ್ದಾರೆ. ಕಾರ್ಯಕರ್ತರ ಜೊತೆ ಕುಳಿತು ಮಾತನಾಡಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಘೋಷಣೆ ಮಾಡ್ತೀವಿ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದರು. ಈಗ ಮಾತಾಡಿದ್ದಾರೆ, ಬರ್ತೀನಿ ಅಂತ ಹೇಳಿದ್ದಾರೆ, ನಿನ್ನೆನೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು. ನಮಗೂ ಸಂತೋಷ, ಅದೇನು ಬರಬೇಡಿ ಅಂತ ನಾವು ಯಾರಿಗೂ ಹೇಳಲ್ಲ. ಆದರೆ ಒಂದು ಕಾರ್ಯಕರ್ತರ ಹತ್ರ ಒಂದು ಸಭೆ ಕೂತ್ಕೊಂಡು ಇಲ್ಲಿ ಕಾರ್ಯಕರ್ತರು ಮತ್ತು ಹಳ್ಳಿ ಮೈಸೂರು ಕಾರ್ಯಕರ್ತರು ಮತ್ತು ಅರಕಲಗೂಡು ಎಲ್ಲ ಭಾಗದ ಕಾರ್ಯಕರ್ತರನ್ನ ಕೇಳಿಕೊಂಡು ನಂತರ ಒಂದು ತೀರ್ಮಾನಕ್ಕೆ ಬಂದು ಈ ವಾರದಲ್ಲಿ ಏನಾದ್ರು ಒಂದು ನಿರ್ಧಾರ ಮಾಡ್ತಾರೆ. ನನಗೆ ಆ ವಿಚಾರ ಏನೂ ಗೊತ್ತಿಲ್ಲ ಸರ್, ಆಯ್ತಲ್ಲ. ನಾವು ಅದ್ರ ಬಗ್ಗೆ ಚರ್ಚೆಗೆ ಒಳಗಡೆ ನಾವೇನೂ ಆಗೋದಿಲ್ಲ. ಅವ್ರು ಮಾತಾಡಿದ್ದಾರೆ, ಅವರು ಹಿರಿಯರಿದ್ದಾರೆ, ನಾವು ಅವ್ರಿಗೆ ಗೌರವಿಸ್ತೀವಿ. ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ನಾವೇನು ಒಂದು ಮಾತಾಡೋದಕ್ಕೆ ಹೋಗೋದು ಅಂತ ಕೆಲಸ ಮಾಡೋದಿಲ್ಲ. ಅವರು ರಾಜ್ಯ ರಾಜಕಾರಣಕ್ಕೆ ರೆಬಲ್ ಲೇಡಿ ಸುಮಲತಾ ಅಂಬರೀಶ್ ಬರೋದು ಫಿಕ್ಸ್ ಆಗಿದೆಯಂತೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮೇಲೆ ಸುಮಲತಾ ಕಣ್ಣು ನೆಟ್ಟಿದ್ದಾರಂತೆ. ಸುಮಲತಾ ಆಪ್ತ ಹನಕೆರೆ ಶಶಿಕುಮಾರ್ ನ್ಯೂಸ್ 18 ಜೊತೆ ಮಾತನಾಡಿದ್ದು, ಜನವರಿ 31ರಂದು ಸುಮಲತಾ ಬೆಂಬಲಿಗರ ಸಭೆ ನಡೆದಿತ್ತು. ಸಭೆಯಲ್ಲಿ ರಾಜ್ಯ ರಾಜಕಾರಣಕ್ಕೆ ಸುಮಲತಾ ಬರುವಂತೆ ನಿರ್ಣಯ ತೆಗೆದುಕೊಳ್ಳಲಾಗಿತ್ತು. ಬೆಂಬಲಿಗರ ಒತ್ತಾಯಕ್ಕೆ ಸಂಸದೆ ತಲೆಬಾಗಿದ್ದಾರಂತೆ. ಪತಿ ಅಂಬರೀಶ್ ಪ್ರತಿನಿಧಿಸ್ತಾ ಇದ್ದಂಥ ಮಂಡ್ಯ ಕ್ಷೇತ್ರದಿಂದ ಸುಮಲತಾ ಸ್ಪರ್ಧಿಸುವುದು ಬಹುತೇಕ ಫಿಕ್ಸ್ ಆಗಿದೆಯಂತೆ. ಮತ್ತೆ ಮೇಲ್ಕೋಟೆ ಕ್ಷೇತ್ರದಲ್ಲಿ ಕೆಲವೊಂದು ನಮ್ಮ ಇನ್ನು ಕೆಲವನ್ನ ಹಿತೈಷಿಗಳೆಲ್ಲರನ್ನು ಕೂಡ ಅಲ್ಲಿ ಆಯಾಯ ಊರಿನಲ್ಲಿ ಹೋಗಿ ಆಯಾ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಹೋಗಿ ಮಾತಾಡಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಶ್ ಅವರು ಏನು ಇಲ್ಲಿಗೆ ಜಿಲ್ಲಾ ಪ್ರವಾಸ ಕೈಗೊಂಡಂಥ ಸಂದರ್ಭದಲ್ಲಿ ಎಲ್ಲ ಪ್ರಮುಖರನ್ನು, ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರನ್ನು ಇನ್ನೊಂದು ಸಭೆಯನ್ನು ಕರೆದು ನಂತರದಲ್ಲಿ ನಾವು ತೀರ್ಮಾನ. ಸಚಿವರ ನಡೆ ಹಾಸ್ಟೆಲ್ ಕಡೆ ಕಾರ್ಯಕ್ರಮದ ಅಂಗವಾಗಿ ಯಾದಗಿರಿ ಜಿಲ್ಲೆಯ ಗಡಿಭಾಗ ಗ್ರಾಮಕ್ಕೆ ಮೊದಲ ಬಾರಿಗೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಆಗಮಿಸಿದರು. ಉಡಗೇರ ತಾಲೂಕಿನ ಬೆಂಬಳಿ ಗ್ರಾಮದಲ್ಲಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಬೃಹತ್ ಹಾರವನ್ನು ಹಾಕಿ ಎತ್ತಿನ ಗಾಡಿಯಲ್ಲಿ ಅದ್ದೂರಿಯಾಗಿ ಮೆರವಣಿಗೆಯನ್ನು ಮಾಡಲಾಯಿತು. ಸ್ವತಃ ಸಚಿವರೇ ಎತ್ತಿನ ಗಾಡಿಯನ್ನು ಓಡಿಸಿದರು. ಸಚಿವರು ಹಾಸ್ಟೆಲ್ಗೆ ಆಗಮಿಸ್ತಾ ಇದ್ದಂತೆ ವಿದ್ಯಾರ್ಥಿಗಳಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಸಚಿವರು ಶಾಲೆಯ ಆವರಣದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಚಾಟಿಯನ್ನು ಬೇಯಿಸಿದರು. ನಂತರ ವಿದ್ಯಾರ್ಥಿಗಳ ಜೊತೆ ಊಟವನ್ನು ಸವಿದರು. ಹಾಸನದಲ್ಲಿ ನಡೆದಂಥ ದಿಶಾ ಸಭೆಯಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅಬ್ಬರಿಸಿದರು. ದಾಖಲೆ ಸರಿ ಇಲ್ಲದ ಜಾಗಕ್ಕೆ ಕ್ರಷರ್ ನಡೆಸಲಿಕ್ಕೆ ಅನುಮತಿ ನೀಡಿದ್ದೀರಿ ಅಂತ ಪರಿಸರ ಇಲಾಖೆ ಅಧಿಕಾರಿಗಳನ್ನು ಕ್ಲಾಸ್ ತಗೊಂಡ್ರು. ನೀವು ಹೇಗೆ 65,000 ಮೆಟ್ರಿಕ್ ಟನ್ ಜಲ್ಲಿ ಎತ್ತಲಿಕ್ಕೆ ಅನುಮತಿ ಕೊಟ್ರಿ? ಕಾಮಗಾರಿ ನಡೀತಾ ಇದ್ರೆ ಮಾತ್ರ ಮೊಬೈಲ್ ಕ್ರಷರ್ಗೆ ಅವಕಾಶ ಇದೆ, ಆದರೆ ಪರ್ಮನೆಂಟ್ ಪ್ಲಾಂಟ್ಗೆ ಅನುಮತಿ ಹೇಗೆ ಕೊಟ್ರಿ ಅಂತ ನೀವೇ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ರೇವಣ್ಣ ಕೈ ಮುಗಿದರು. ಕೊಪ್ಪಳದಲ್ಲಿ ರಸ್ತೆ ಸರಿಪಡಿಸುವಂತೆ ಆಗ್ರಹಿಸಿ ಶಾಸಕರ ಕಾರಿಗೆ ಮುತ್ತಿಗೆ ಹಾಕಲಾಯಿತು. ಕುಷ್ಟಗಿ ಶಾಸಕ ಅಮರೇಗೌಡ ಬಯ್ಯಾಪುರ ಕಾರಿಗೆ ದೋಟಿಹಾಳ ಗ್ರಾಮಸ್ಥರು ಮುತ್ತಿಗೆಯನ್ನು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸುಮಾರು ವರ್ಷಗಳಿಂದ ರಸ್ತೆ ಸಮಸ್ಯೆಯಿಂದ ರೋಸಿ ಹೋಗಿರುವಂತಹ ಜನರು ರೊಚ್ಚಿಗೆದ್ದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇಷ್ಟಾದರೂ ಕೂಡ ಜನರಿಗೆ ಸ್ಪಂದಿಸದೆ ಶಾಸಕ ಕಾರ್ನಲ್ಲಿ ಕುಳಿತಿದ್ದರು. ತುಮಕೂರಿನ ಗುಬ್ಬಿ ತಾಲೂಕಿನ ಬಿದರಿಹಳ್ಳದಲ್ಲಿ ನಿರ್ಮಾಣ ಆಗಿರುವಂತಹ HAL ನೂತನ ಘಟಕವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಾರ್ಪಣೆಯನ್ನು ಮಾಡಿದರು.
ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಸಿಎಂ ಬೊಮ್ಮಾಯಿ ಕೂಡ ಭಾಗಿಯಾಗಿದ್ದರು. ಇದೇ ವೇಳೆ HAL ನಿರ್ಮಿಸಿರುವಂತಹ ಅತ್ಯಂತ ಕಡಿಮೆ ಭಾರದ ಹೆಲಿಕಾಪ್ಟರ್ಗೂ ಕೂಡ ಚಾಲನೆಯನ್ನು ಕೊಟ್ಟರು. ಪ್ರಧಾನಿ ಮೋದಿಗೆ ಅಡಿಕೆಯಿಂದ ಮಾಡಿದಂಥ ಪೇಟ, ಅಡಿಕೆ ಹಾರವನ್ನು ಹಾಕಿ ಸನ್ಮಾನಿಸಲಾಯಿತು. ಇದೇ ವೇದಿಕೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತುಮಕೂರು ಕೈಗಾರಿಕಾ ಟೌನ್ಶಿಪ್ ಉದ್ಘಾಟನೆಯನ್ನು ಮಾಡಿದರು. ಜೊತೆಗೆ ಚಿಕ್ಕನಾಯಕನಹಳ್ಳಿ ಹಾಗೂ ತಿಪಟೂರಿಗೆ ಅನುಕೂಲ ಆಗುವ ಬಹುಗ್ರಾಮ ನೀರು ಪೂರೈಕೆ ಯೋಜನೆಗೂ ಕೂಡ ಚಾಲನೆ ಕೊಟ್ಟರು. ಈ ವೇಳೆ ಮಾತನಾಡಿದಂಥ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು. ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಫ್ಲೈಓವರ್ ಮೇಲೆ ಬೈಕ್ ಸವಾರನೊಬ್ಬ ಹುಚ್ಚಾಟವನ್ನು ಮಾಡಿದ್ದು ಆತನ ವಿರುದ್ಧ ದೂರು ದಾಖಲಾಗಿದೆ. ಒನ್ ವೇನಲ್ಲಿ ವಿರುದ್ಧ ದಿಕ್ಕಿನಲ್ಲಿ ವೇಗವಾಗಿ ಬೈಕ್ ಚಲಾಯಿಸಿ ದುಸ್ಸಾಹಸ ಮಾಡಿದ್ದಾನೆ. ಬೈಕ್ ಸವಾರನ ಬೇಜವಾಬ್ದಾರಿ ಚಾಲನೆ ಕಂಡು ವಾಹನ ಸವಾರರು ಕಂಗಾಲಾಗಿದ್ದರು. ಬೈಕ್ ಸವಾರನಿಗೆ ಕಾರ್ನಲ್ಲಿದ್ದಂಥವರು ಬುದ್ಧಿ ಹೇಳಿದರೂ ಕೂಡ ಯಾವುದನ್ನೂ ಲೆಕ್ಕಿಸದೆ ವೇಗವಾಗಿ ಬೈಕ್ ಚಲಾಯಿಸಿಕೊಂಡು ಸಾಗಿದ್ದಾನೆ. ತುಮಕೂರು ವಿವಿ ಕ್ರೀಡಾ ಹಾಸ್ಟೆಲ್ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಬೆಂಕಿ ಕೆನ್ನಾಲಿಗೆಗೆ ಹಾಸ್ಟೆಲ್ನಲ್ಲಿದ್ದಂಥ ಹಾಸಿಗೆಗಳು ದಗದಗ ಅಂತ ಹೊತ್ತಿ ಉರಿದಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದ್ದು ದಟ್ಟವಾಗಿ ಹೊಗೆ ಹರಡಿಕೊಂಡಿತ್ತು. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಇನ್ನು NEPS ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬೆಂಗಳೂರಲ್ಲಿ ಟ್ರಾಫಿಕ್ ದಂಡ ಪಾವತಿಗೆ ಪೊಲೀಸರು 50% ರಿಯಾಯಿತಿಯನ್ನು ನೀಡಿದ್ರು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ಸವಾರರು ಬಂದು ಹಳೆ ದಂಡವನ್ನು ಕಟ್ತಾ ಇದ್ದಾರೆ. ಇದೇ ವೇಳೆ ನಕಲಿ ನಂಬರ್ ಪ್ಲೇಟ್ಗಳ ಹಾವಳಿ ಕೂಡ ಗೊತ್ತಾಗಿದೆ. ತಮ್ಮ ಬೈಕ್ ನಂಬರ್ ಹೆಸರಲ್ಲಿ ಬೇರೊಬ್ಬರು ಓಡಾಡ್ತಾ ಇರುವಂಥದ್ದು ಗೊತ್ತಾಗಿದೆ. ಹೀಗಾಗಿ ಕೆಲವರು ನಾವು ದಂಡ ಕಟ್ಟಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು 4ನೇ ದಿನವೂ ದಂಡ ಕಟ್ಟಲಿಕ್ಕೆ ವಾಹನ ಸವಾರರು ಮುಗಿಬಿದ್ದಿದ್ರು. ನಿನ್ನೆ ಒಟ್ಟು 2.59 ಲಕ್ಷ ಪ್ರಕರಣಗಳಿಗೆ ವಾಹನ ಸವಾರರು ದಂಡವನ್ನು ಕಟ್ಟಿದ್ದು 7.45 ಕೋಟಿ ದಂಡದ ಹಣ ಸಂಗ್ರಹವಾಗಿದೆ. ಇವರಿಗೂ ಒಟ್ಟು 10.62 ಲಕ್ಷ ಕೇಸ್ಗಳಿಂದ ಒಟ್ಟು 30.96 ಕೋಟಿ ದಂಡದ ಹಣ ಸಂಗ್ರಹವಾಗಿದೆ. ನಾಯಂಡಹಳ್ಳಿ ರಿಂಗ್ ರೋಡ್ಗೆ ಇಂದು ಅಧಿಕೃತವಾಗಿ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ನಾಮಕರಣ ಮಾಡಲಿಕ್ಕೆ ಬೃಹತ್ ವೇದಿಕೆ ಸಿದ್ಧವಾಗಿದೆ. ಬಾನದಾರಿಯಲ್ಲಿ ಪುನೀತ್ ಪಯಣ ಹೆಸರಿನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಪುನೀತ್ ರಾಜ್ಕುಮಾರ್ ರಸ್ತೆಯನ್ನು ಸಿಎಂ ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಇಂಡಸ್ಟ್ರಿಯ ಬಹುತೇಕ ಗಾಯಕರು ಅಪ್ಪುಗೆ ಗಾಯನದ ಮೂಲಕ ನಮನವನ್ನು ಸಲ್ಲಿಸಲಿದ್ದಾರೆ. ಸಚಿವ ಆರ್ ಅಶೋಕ ನೇತೃತ್ವದಲ್ಲಿ ಪದ್ಮನಾಭನಗರದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಶಿವರಾಜ್ ಕುಮಾರ್, ಕಿಚ್ಚ ಸುದೀಪ್ ಸೇರಿದಂತೆ ದಿಗ್ಗಜ ನಟರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಸಂಜೆ 6 ಗಂಟೆಗೆ ರಸ್ತೆ ಉದ್ಘಾಟನೆ ನಡೆಯಲಿದ್ದು 7 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಕನ್ನಡ ಮಾತಾಡು ಎಂದಿದ್ದಕ್ಕೆ ಬಿಹಾರ ಮೂಲದ ಮುಸ್ಲಿಂ ಯುವಕನೋರ್ವ ಬಾಟಲಿಯಿಂದ ಹೊಡೆದಂಥ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಹಲ್ಲೆಯ CCTV ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಸದ್ಯ ಚನ್ನಮ್ಮನ ಕೆರೆ ಠಾಣೆಗೆ ಪೊಲೀಸರು ಹಲ್ಲೆಯನ್ನ ನಡೆಸಿದಂಥ ಶಬ್ಬೀರ್ನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಅದಾನಿ ಸಮೂಹದಲ್ಲಿ ಅವ್ಯವಹಾರ ನಡೆದಿರುವಂಥ ಶಂಕೆ ಇದೆ ಎನ್ನುವ ಹಿಂಡನ್ಬರ್ಗ್ ವರದಿಯು ಸಂಸತ್ನಲ್ಲಿ ಪ್ರತಿಧ್ವನಿಸಿತು. ಪ್ರತಿಪಕ್ಷಗಳ ಸದಸ್ಯರು ಅದಾನಿ ವಿರೋಧಿ ಘೋಷಣೆಗಳನ್ನು ಮೊಳಗಿಸಿದ ಹಿನ್ನೆಲೆಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಸದನದಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು ಎನ್ನುವ ಮನವಿಗೆ ಪ್ರತಿಪಕ್ಷಗಳ ಸದಸ್ಯರು ಸ್ಪಂದಿಸದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯ ಸಭಾಧ್ಯಕ್ಷ ಜಗದೀಪ್ ಧನ್ಕರ್ ಸದನವನ್ನು ಮಧ್ಯಾಹ್ನ ಮುಂದೂಡಿದರು. ಲೋಕಸಭೆಯಲ್ಲಿಯೂ ಕೂಡ ಗದ್ದಲ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಸದನವನ್ನು ಮುಂದೂಡಲಾಯಿತು. ಉಗ್ರರಿಗೆ ಹಣಕಾಸು ನೆರವು, ಉಗ್ರ ಚಟುವಟಿಕೆಗಳಿಗೆ ಪ್ರಚೋದನೆ ಸೇರಿದಂತೆ ಹಲವು ಕಾರಣಗಳಿಂದಾಗಿ PFI ನಿಷೇಧಗೊಂಡಿದೆ. ಇದಕ್ಕೆ ನಿದರ್ಶನ ಎಂಬಂತೆ ಮೂಲಭೂತವಾದಿ ಚಟುವಟಿಕೆಗಳಲ್ಲಿ ಭಾಗಿಯಾದಂಥ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಲ್ಲಿ PFIನ 5 ಸದಸ್ಯರನ್ನು ಬಂಧಿಸಲಾಗಿದೆ. ಮೂಲಭೂತವಾದಿ ಅಂಶಗಳಿರುವಂಥ ಪುಸ್ತಕಗಳನ್ನು ಜಪ್ತಿ ಮಾಡಲಾಗಿದೆ. 2047ರ ವೇಳೆಗೆ ಭಾರತವನ್ನು ಇಸ್ಲಾಮಿಕ್ ದೇಶವನ್ನಾಗಿ ಮಾಡಲಿಕ್ಕೆ ಪುಸ್ತಕದ ಅಧ್ಯಯನ ಮಾಡ್ತಾ ಇದ್ರು ಅಂತ ATS ಮೂಲಗಳು ತಿಳಿಸಿವೆ. ದೆಹಲಿ ಮೇಯರ್ ಮತ್ತು ಉಪಮೇಯರ್ ಆಯ್ಕೆ ಪ್ರಕ್ರಿಯೆ ಮತ್ತೆ ಮುಂದೂಡಿಕೆ ಆಗಿದೆ. ಮೇಯರ್ ಚುನಾವಣೆಯಲ್ಲಿ ಭಾರೀ ಕೋಲಾಹಲ ನಡೆದಿದ್ದು ಬಿಜೆಪಿ ಆಮ್ ಆದ್ಮಿ ಸದಸ್ಯರು ಪರಸ್ಪರ ಘೋಷಣೆಯನ್ನು ಕೂಗಿದ್ದಾರೆ. 250 ಸ್ಥಾನಗಳ ದೆಹಲಿ ಪುರಸಭೆಯಲ್ಲಿ ಆಮ್ ಆದ್ಮಿ ಪಕ್ಷ 134 ಸ್ಥಾನಗಳನ್ನು ಗೆದ್ದಿದೆ. ಮೇಯರ್ ಹುದ್ದೆಯನ್ನು ಭದ್ರಪಡಿಸಿಕೊಳ್ಳಲಿಕ್ಕೆ ಬೇಕಾದಷ್ಟು ಸೀಟುಗಳನ್ನು ಗೆದ್ದು ಮೇಯರ್ ಸ್ಥಾನವನ್ನು ಸುಲಭವಾಗಿ ಸಿಗಲಿದೆ ಅಂತ ಭಾವಿಸಿದ್ರು. ಆದರೆ ಹಲವು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ 2 ತಿಂಗಳು ಕಳೆದರೂ ಕೂಡ ಮೇಯರ್ ಚುನಾವಣೆ ಪೂರ್ಣಗೊಂಡಿಲ್ಲ. ದೆಹಲಿ ಮುನ್ಸಿಪಾಲ್ ಕಾರ್ಪೊರೇಷನ್ ಕಾಯ್ದೆ 1957ರ ಪ್ರಕಾರ ಮೇಯರ್ ಮತ್ತು ಉಪಮೇಯರ್ ಚುನಾವಣೆಯನ್ನು ಮೊದಲ ಪುರಸಭೆಯ ಸಭೆಗಳಲ್ಲಿ ಪೂರ್ಣಗೊಳಿಸಬೇಕು. ಆದರೆ ಈವರೆಗೂ 2 ಬಾರಿ ಸಭೆ ನಡೆಸಿದರೂ ಕೂಡ ಚುನಾವಣೆ ಪೂರ್ಣಗೊಂಡಿಲ್ಲ.
ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸ್ಥಿತಿ ಹೇಳತೀರದಾಗಿದೆ. ಮುಸ್ಲಿಮರು 12 ಹಿಂದೂ ದೇವಾಲಯಗಳಲ್ಲಿದ್ದಂಥ 14 ವಿಗ್ರಹಗಳನ್ನು ಧ್ವಂಸಗೊಳಿಸಿದಂಥ ಘಟನೆ ಠಾಕೂರ್ಗಾಂವ್ ಜಿಲ್ಲೆಯಲ್ಲಿ ನಡೆದಿದೆ. ಕೆಲವು ವಿಗ್ರಹಗಳು ದೇಗುಲದ ಕೊಳದಲ್ಲಿ ಪತ್ತೆಯಾಗಿವೆ. ಆಗ್ಲೋ ಈಗ್ಲೋ ಬೀಳುವಂಥ ಹಂತದಲ್ಲಿದೆ. ಆದರೂ ಕೂಡ ಸರ್ಕಾರ ರಿಪೇರಿ ಮಾಡುವಂಥ ಗೋಜಿಗೆ ಹೋಗಿಲ್ಲ ಅಂತ ಹಿಂದೂಗಳು ಕಿಡಿಕಾರಿದ್ದಾರೆ. ಕರ್ನಾಟಕದಂತೆಯೇ ರಾಜಸ್ಥಾನದಲ್ಲೂ ಕೂಡ ಶೀಘ್ರವೇ ಚುನಾವಣೆ ನಡೆಯಲಿದೆ. ಇದೀಗ ಪಕ್ಷೇತರ ಶಾಸಕರೊಬ್ಬರು ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಶಾಸಕ ಬಲ್ಜಿತ್ ನಿರುದ್ಯೋಗ, ರೈತರ ಸಮಸ್ಯೆಗಳು ಬಗೆಹರಿಸಬೇಕು ಅಂತ ಓಡಿದ್ದಾರೆ. ಅಯೋಧ್ಯೆಯಲ್ಲಿ 6 ಹೆಣ್ಣು ಮಕ್ಕಳ ತಂದೆ 65 ವರ್ಷದ ವೃದ್ಧ ತನಗಿಂತ 42 ವರ್ಷ ಚಿಕ್ಕ ಯುವತಿಯನ್ನ ಮದುವೆ ಆಗಿದ್ದಾನೆ. ಇದು 2ನೇ ಮದುವೆ ಆಗಿದ್ದು ಕುಟುಂಬಸ್ಥರು ಒಪ್ಪಿ ಹಿಂದೂ ಸಂಪ್ರದಾಯದಂತೆ ವಿವಾಹ ಮಾಡಲಾಗಿದೆ. ಎರಡೂ ಕುಟುಂಬಗಳ ಸದಸ್ಯರು ಮದುವೆ ಮೆರವಣಿಗೆಯಲ್ಲಿ ಹಾಡುಗಳಿಗೆ ನೃತ್ಯವನ್ನು ಮಾಡಿ ಸಂಭ್ರಮಿಸಿರುವಂಥ ವಿಡಿಯೋಗಳು ವೈರಲ್ ಆಗಿದೆ. ದೇಶದಲ್ಲಿ ಇತ್ತೀಚೆಗೆ ಹುಲಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮಧ್ಯಪ್ರದೇಶದ ಚಿತ್ರಕೂಟದ ಅರಣ್ಯಕ್ಕೆ ಹೊಂದಿಕೊಂಡಂತ ರಸ್ತೆ ಮೇಲೆ ಹುಲಿಯೊಂದು ಮಲಗಿದೆ. ಅದರಿಂದ ವಾಹನ ಸಂಚಾರಕ್ಕೆ ತೊಂದರೆ ಆಗಿದೆ. ಕೆಲ ಸಮಯ ಮಲಗಿದ್ದಂಥ ಹುಲಿ ಬಳಿಕ ಎದ್ದು ಹೋಗಿದೆ. ಭಾರತ ಆತ್ಮನಿರ್ಭರ್ನಲ್ಲಿ ಮತ್ತೊಮ್ಮೆ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಂಡಿದೆ. ಭಾರತ ಯಾವ ಆತ್ಮನಿರ್ಭರ್ ಅಡಿಯಲ್ಲಿ ಸ್ವದೇಶಿ ನಿರ್ಮಿತ ವಿಮಾನ ವಾಹಕ ನೌಕೆ INS ವಿಕ್ರಾಂತ್ ಅನ್ನು ನಿರ್ಮಿಸಿತ್ತು. ಈಗ ಅದೇ ಸ್ವದೇಶಿ ನಿರ್ಮಿತ ಯುದ್ಧ ನೌಕೆ ಮೇಲೆ ಸ್ವದೇಶಿ ನಿರ್ಮಿತ ಫೈಟರ್ ಜೆಟ್ ತೇಜಸ್ ಯಶಸ್ವಿಯಾಗಿ ಏರ್ಬೋನ್ ಆಗಿ ಲ್ಯಾಂಡಿಂಗ್ ಆಗಿದೆ. INS ವಿಕ್ರಾಂತ್ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಕಾರ್ಯಾರಂಭ ಮಾಡಿತ್ತು. 20,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುದ್ಧ ನೌಕೆಯನ್ನು ನಿರ್ಮಿಸಲಾಗಿತ್ತು. 45,000 ಟನ್ ತೂಕ ಹೊರುವಂಥ ಸಾಮರ್ಥ್ಯ INS ವಿಕ್ರಾಂತ್ ಹೊಂದಿದೆ. ಈ ದೇಸಿ ಯುದ್ಧ ಫೈಟರ್ INS ವಿಕ್ರಾಂತ್ ಮೇಲೆ ಯಶಸ್ವಿಯಾಗಿ ಲ್ಯಾಂಡ್ ಆಗುವ ಮೂಲಕ ಭಾರತ ಮತ್ತೊಂದು ಮೈಲಿಗಲ್ಲನ್ನು ಸಾಧಿಸಿದೆ. ದಿನಕರ್ ತೂಗುದೀಪ್